ಸ್ಪಷ್ಟ ಮಾಹಿತಿ ಇರಬೇಕು. ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಮಗು ಯಾವ ಭಾಷೆನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ಳುತ್ತೋ ಆ ಭಾಷೆಯಲ್ಲಿ ಪರೀಕ್ಷೆನ ಬರ್ಸಿ. ಫಾರ್ ಎಕ್ಸಾಂಪಲ್, ಮಗು ಕನ್ನಡ ಭಾಷೆನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ನ ಬರ್ಸಿ. ಅಕಸ್ಮಾತ್ ಮಗು ಏನಾದರೂ ಇಂಗ್ಲಿಷ್ ಭಾಷೆನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಎಕ್ಸಾಮ್ನ ಬರ್ಸಿ. ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಮಗುಗೆ ಕನ್ನಡ ಮೀಡಿಯಂ ಮೇಲೆ ಜಾಸ್ತಿ ಗ್ರಿಪ್ ಇದೆಯಾ ಅಥವಾ ಇಂಗ್ಲಿಷ್ ಭಾಷೆ ಮೇಲೆ ಜಾಸ್ತಿ ಗ್ರಿಪ್ ಇದೆಯಾ ಅಂತ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ತುಂಬಾ ಸಿಂಪಲ್ ಆಗಿದೆ ಆಯ್ತಾ. 2 ಪ್ಯಾಸೇಜು 10 ಮಾರ್ಕ್ಸ್ಗೆ ಟೆಸ್ಟ್ ಕೊಡಿ ಆಯ್ತಾ. ಇವತ್ತು ಕನ್ನಡ ಮೀಡಿಯಂ ಟೆಸ್ಟ್ ಕೊಡಿ, ಎಷ್ಟು ಸ್ಕೋರ್ ಮಾಡುತ್ತೆ ಅಂತ ಚೆಕ್ ಮಾಡಿ. 10 ಮಾರ್ಕ್ಸ್ಗೆ ಎಷ್ಟು ಸ್ಕೋರ್ ಮಾಡುತ್ತೆ ಅಂತ ಚೆಕ್ ಮಾಡಿ. ನಾಳೆ ಏನು ಮಾಡಿ, 2 ಪ್ಯಾಸೇಜ್ ಇಂಗ್ಲಿಷ್ ಮೀಡಿಯಂ ಟೆಸ್ಟ್ ಕೊಡಿ 10 ಮಾರ್ಕ್ಸ್ಗೆ, ಎಷ್ಟು ಸ್ಕೋರ್ ಮಾಡುತ್ತೆ ಅಂತ ಚೆಕ್ ಮಾಡಿ. ಅದೇ ರೀತಿ ಒಂದು 4-5 ಸಲ ಟೆಸ್ಟ್ ಕೊಡಿ. ಆಗ ನಿಮಗೆ ಸ್ಪಷ್ಟ ಕ್ಲಾರಿಟಿ ಬರುತ್ತೆ. ಯಾವ ಲ್ಯಾಂಗ್ವೇಜಲ್ಲಿ ಯಾವ ಮೀಡಿಯಮಲ್ಲಿ ಜಾಸ್ತಿ ಸ್ಕೋರ್ ಮಾಡುತ್ತೋ ಆ ಭಾಷೆಯಲ್ಲಿ ಕಣ್ಣು ಮುಚ್ಕೊಂಡು ಎಕ್ಸಾಮ್ ಬರ್ಸ್ಬೋದು ಆಯ್ತಾ. ಇಂಗ್ಲಿಷ್ ಮೀಡಿಯಮಲ್ಲಿ ಏನಾರು ಅಕಸ್ಮಾತ್ ಏನಾರು 10 ಮಾರ್ಕ್ಸ್ಗೆ ಜಾಸ್ತಿ ಸ್ಕೋರ್ ಮಾಡಿದ್ರೆ, ಜಾಸ್ತಿ ಅಂದರೆ 8, 9, 10 ಆ ರೀತಿ ಸ್ಕೋರ್ ಮಾಡಿದ್ರೆ ಇಂಗ್ಲಿಷ್ ಮೀಡಿಯಮಲ್ಲಿ ಎಕ್ಸಾಮ್ ಬರ್ಸಿ. ಕನ್ನಡ ಮೀಡಿಯಮಲ್ಲಿ ಅಕಸ್ಮಾತ್ ಏನಾರು ಜಾಸ್ತಿ ಸ್ಕೋರ್ ಮಾಡಿದ್ರೆ 10 ಮಾರ್ಕ್ಸ್ಗೆ 7, 8, 9 ಈ ರೀತಿ ಸ್ಕೋರ್ ಮಾಡಿದ್ರೆ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರ್ಸಿ. ಮತ್ತೆ ಇನ್ನೊಂದು ಪೇರೆಂಟ್ ಇನ್ನೊಂದು ಕ್ವಶನ್ ಇರುತ್ತೆ. ಸ್ವಲ್ಪ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಆದರೆ ಅವರು ಕನ್ನಡ ಮೀಡಿಯಮಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ದಾರೆ. ಪ್ಯಾಸೇಜ್ ಟೆಸ್ಟ್ ಕೊಟ್ಟಾಗ ಕನ್ನಡ ಮೀಡಿಯಮಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾ ಇರ್ತಾರೆ. ಹಾಗೇನು ಮಾಡ್ತೀರಾ? ಹಾಗೆ ಏನದು ಡೌಟ್ ಬೇಡ, ಕಣ್ಣು ಮುಚ್ಕೊಂಡು ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರ್ಸಿ. ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾ ಇದ್ರು ಪರವಾಗಿಲ್ಲ, ಕನ್ನಡ ಮೀಡಿಯಮಲ್ಲಿ ಏನಾದರೂ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ದಾರೆ, ಪ್ಯಾಸೇಜ್ ಟೆಸ್ಟ್ ಕೊಟ್ಟಾಗ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ರೆ ನೀವು ಕಣ್ಣು ಮುಚ್ಕೊಂಡು ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರ್ಸಿ. ಆಗ ಒಂದು ಸಮಸ್ಯೆ ಬರ್ತದೆ. ಅದೇನು ಸಮಸ್ಯೆ ಅಂದರೆ, ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಮ್ಯಾಥಮೆಟಿಕ್ಸ್ ಎಲ್ಲ ಸ್ಕೂಲಲ್ಲೆಲ್ಲ ಇಂಗ್ಲೀಷಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲೂ ಓದ್ಬೇಕಾದ್ರೆ ಈ ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಪ್ಯಾಸೇಜ್ ಎಲ್ಲ ಕನ್ನಡದಲ್ಲಿ ಓದ್ಕೊಂಡು ಜಾಸ್ತಿ ಸ್ಕೋರ್ ಮಾಡ್ತಾ ಇರ್ತಾರೆ, ಮ್ಯಾಥ್ಸ್ ಎಲ್ಲ ಇಂಗ್ಲೀಷಲ್ಲಿ ಓದ್ಕೊಂಡು ಜಾಸ್ತಿ ಸ್ಕೋರ್ ಮಾಡ್ತಾ ಇರ್ತಾರೆ. ಆಗಿದ್ದಾಗ ಏನು ಮಾಡ್ತೀರಾ? ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದ್ರೆ, ನೀವೇನಾದ್ರು ಅಪ್ಲಿಕೇಶನಲ್ಲಿ ಕನ್ನಡ ಮೀಡಿಯಂ ಅಂತ ಹಾಕಿದ್ರೆ ಕನ್ನಡ ಮೀಡಿಯಮಲ್ಲಿ ಕಂಪ್ಲೀಟ್ ಕ್ವಶನ್ ಪೇಪರ್ ಬರುತ್ತೆ. ಅಪ್ಲಿಕೇಶನಲ್ಲಿ ಏನಾರು ಹಾಕ್ಬೇಕಾದ್ರೆ ಇಂಗ್ಲೀಷ್ ಮೀಡಿಯಂ ಅಂತ ಮೆನ್ಷನ್ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕಂಪ್ಲೀಟ್ ಕ್ವಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ರು ಪರವಾಗಿಲ್ಲ, ಆ ಮಕ್ಕಳೇನಾರ ಕನ್ನಡನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡಿಕೊಂಡು ಪ್ಯಾಸೇಜ್ ಟೆಸ್ಟ್ ಕೊಟ್ಟಾಗ ಜಾಸ್ತಿ ಸ್ಕೋರ್ ಮಾಡಿದ್ರೆ ಆ ಮಕ್ಕಳ ಕೈಯಲ್ಲಿ ಕನ್ನಡ ಮೀಡಿಯಮಲ್ಲೇ ಎಕ್ಸಾಮ್ ಬರ್ಸಿ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಆ ಮಕ್ಕಳು ಅದೇ ಮ್ಯಾಥ್ಸಲ್ಲಿ ಸ್ವಲ್ಪ ಇದು ಬರುತ್ತೆ, ಅದೇನೋ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್ ಅಂದರೆ ಭಾಜ್ಯ ಸಂಖ್ಯೆ, ಈ ಥರ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ನಾನು ಈ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಎಕ್ಸಾಮ್ ಬರೆದ್ರೆ ಆ ಸಮಸ್ಯೆ ಬರಬಾರ್ದು ಅಂತ ಒಂದು 50 ಇಂಪಾರ್ಟೆಂಟ್ ವರ್ಡ್, ಈ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್ ಅಂದರೆ ಭಾಜ್ಯ ಸಂಖ್ಯೆ, ಮತ್ತು ಆ್ಯಂಗಲ್ಸ್ ಅಂದರೆ ಕೋನಗಳು, ಪೂರಕ ಕೋನಗಳು ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಪರಿಪೂರಕ ಕೋನಗಳು, ಈ ರೀತಿ ಒಂದು ಇಂಪಾರ್ಟೆಂಟ್ ಒಂದು 50 ವರ್ಡ್ ಇದೆ. ಮ್ಯಾಕ್ಸಿಮಮ್ ಇರೋದೇ ಒಂದು 50ರಿಂದ 60 ಬರ್ಬೋದು. ಅದನ್ನು ಒಂದು PDF ಮಾಡಿ ಅಟ್ಯಾಚ್ ಮಾಡಿರ್ತೀನಿ. ಮೇಲ್ಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅದನ್ನು ಪ್ರಿಂಟ್ಔಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿಸಿ. ಆಗ ಸಾಮಾನ್ಯವಾಗಿ ಇದು ಯಾವ ರೀತಿ ಸಮಸ್ಯೆ ಬರಲ್ಲ. ಕನ್ನಡದಲ್ಲಿ ಹೆಂಗಿದ್ರು ಗ್ರಿಪ್ ಇದೆ ಮಕ್ಕಳಲ್ಲಿ ಆಯಿತಾ. ಕನ್ನಡ ಮೀಡಿಯಮ್ ಲ್ಯಾಂಗ್ವೇಜ್ ಕೊಟ್ಟಾಗ ಆರಾಮಾಗಿ ಮಾಡ್ತಾರೆ. ಅಕಸ್ಮಾತ್ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಏನಾರ ಮ್ಯಾಥ್ಸ್ ಏನಾರ ಎಕ್ಸಾಮ್ ಬರೆದ್ರೆ ಕೆಲವೊಂದು ಈ ಥರ ವರ್ಡು ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೂಲಲ್ಲಿ ಪಾಠ ಮಾಡೋದ್ರಿಂದ ಮಕ್ಕಳಿಗೆ ಇದೊಂದು ಸಮಸ್ಯೆ ಆಗುತ್ತೆ. ಈ ರೀತಿ ಸಮಸ್ಯೆ ಆಗಬಾರ್ದು ಅಂತಲೇ ಒಂದು PDF ರೆಡಿ ಮಾಡಿದ್ವಿ ಆಯಿತಾ. ಈ ರೀತಿ ಒಂದು PDF ಮಾಡಿದ್ವಿ, ಒಂದು ಇಂಪಾರ್ಟೆಂಟ್ 50 ವರ್ಡ್, ಜಸ್ಟ್ ಅಷ್ಟು ಪ್ರಾಕ್ಟೀಸ್ ಮಾಡೋದು ಸಾಕಾಗುತ್ತೆ. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಎಕ್ಸಾಮ್ ಬರೆದು ಜಾಸ್ತಿ ಸ್ಕೋರ್ ಮಾಡ್ಬೋದು. ಮತ್ತು ನಾನು ಏನಕ್ಕೆ ಲ್ಯಾಂಗ್ವೇಜ್ ಮೇಲೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಆಯಿತಾ, ನವೋದಯ ಪರೀಕ್ಷೆಯಲ್ಲಿ ಟೋಟಲಾಗಿ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಆಯಿತಾ. ಟೋಟಲಾಗಿ 80 ಕ್ವಶನ್ಸ್ ಬರುತ್ತೆ. 80 ಕ್ವಶನ್ನಲ್ಲಿ 20 ಕ್ವಶನ್ ಪ್ಯಾಸೇಜ್ ಬರುತ್ತೆ. 80 ಕ್ವಶನಲ್ಲಿ 20 ಕ್ವಶನ್ನು ಪ್ಯಾಸೇಜಲ್ಲಿ ಬರುತ್ತೆ ಆಯಿತಾ. ಅದಾದಮೇಲೆ ಈ ಸಲ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ 20 ಕ್ವಶನ್ ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ ಬರುತ್ತೆ. ಪರಿಸರ ವಿಜ್ಞಾನದಲ್ಲಿ 20 ಕ್ವಶನ್ ಬರುತ್ತೆ, ಪ್ಯಾಸೇಜಲ್ಲಿ 20 ಕ್ವಶನ್ ಬರುತ್ತೆ ಆಯಿತಾ. ಟೋಟಲಾಗಿ 40 ಮಾರ್ಕ್ಸು, ಡೈರೆಕ್ಟಾಗಿ 40 ಮಾರ್ಕ್ಸು ಅಂದರೆ 50% ಆಫ್ ನವೋದಯ ಸಿಲೆಬಸ್ಸು ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಮಗು ಒಂದು ಭಾಷೆನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳುತ್ತೋ ಆ ಮಗು ಜಾಸ್ತಿ ಸ್ಕೋರ್ ಮಾಡೋದು. 50% ಸಿಲೆಬಸ್ಸು ಡೈರೆಕ್ಟಾಗಿ ನಿಮಗೆ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯಿತಾ. ಎನ್ವಿರಾನ್ಮೆಂಟಲ್ ಸ್ಟಡೀಸು ಮತ್ತು ಪ್ಯಾಸೇಜ್ ಮತ್ತು ಮೆಂಟಲ್ ಎಬಿಲಿಟಿ ಅದೇನಿಲ್ಲ, ಚಿತ್ರ ನೋಡ್ಕೊಂಡು ಆನ್ಸರ್ ಮಾಡೋದು ಆಯಿತಾ. ಚಿತ್ರ ನೋಡ್ಕೊಂಡು ಆನ್ಸರ್ ಮಾಡೋದ್ರಿಂದ ಅದೇನು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಏನೂ ಡಿಫ್ರೆನ್ಸ್ ಬರೋಲ್ಲ. ಉಳಿದಿರೋದು ಮ್ಯಾಥ್ಸು ಅಷ್ಟೇ. 2 + 2 = 4 ಅಂದ್ಬಿಟ್ಟು ಡೈರೆಕ್ಟಾಗಿ ಕ್ವಶನ್ ಕೇಳಲ್ಲ ನವೋದಯ ಪರೀಕ್ಷೆ. ಸಾಮಾನ್ಯ ಒಂದು ಸ್ಟೋರಿ ಕೊಡ್ತಾರೆ, ಒಂದು ಸ್ಟೋರಿ ಕೊಟ್ಬಿಟ್ಟು ಆಮೇಲೆ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಕೇಳ್ತಾರೆ. ಸೊ ಆ ಸ್ಟೋರಿ ಅರ್ಥ ಆಗಬೇಕು ಅಂದರೆ ನಿಮಗೆ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಬೇಕು ಆಯಿತಾ. ಸೊ ಇಂಡೈರೆಕ್ಟಾಗಿ ಈ 20 ಮಾರ್ಕ್ಸ್ಗೆ
ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿದೆ, ಭಾಷೆ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಟೋಟಲ್ ಆಗಿ 60 ಮಾರ್ಕ್ಸು 80 ಮಾರ್ಕ್ಸಲ್ಲಿ ನೋಡಿ, 80 ಕ್ವಶನಲ್ಲಿ 60 ಕ್ವಶನ್ ಅಂದರೆ 75% ನವೋದಯ ಸಿಲೆಬಸ್ಸು. 75% ನವೋದಯ ಸಿಲೆಬಸ್ಸು ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಮಗು ಯಾವ ಭಾಷೆನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ಳುತ್ತೋ ಆ ಭಾಷೆಯಲ್ಲಿ ಕಣ್ಣು ಮುಚ್ಕೊಂಡು ನವೋದಯ ಪರೀಕ್ಷೆ ಬರ್ಸಿ. ಪರವಾಗಿಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಓದ್ತಾ ಇದ್ರು ಪರವಾಗಿಲ್ಲ. ಆ ಮಗುಗೆ ಏನಾರ ಕನ್ನಡ ಭಾಷೆ ಮೇಲೆ ಗ್ರಿಪ್ ಇದ್ರೆ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ನ ಬರ್ಸಿ. ಮತ್ತು ಮ್ಯಾಥ್ಸ್, ಸಾಮಾನ್ಯವಾಗಿ ಅಂಥ ಮಕ್ಳಿಗೆ ಏನಾದ್ರು ಮ್ಯಾಥ್ಸಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆಲ್ರೆಡಿ ಹೇಳಿದ್ನಲ್ಲ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮ್ಯಾಥ್ಸಲ್ಲಿ ಸಮಸ್ಯೆ ಆಗುತ್ತೆ. ಪ್ರೈಮ್ ನಂಬರ್ ಅಂದರೆ ಆಯಿತಾ, ಕಾಂಪೋಸಿಟ್ ನಂಬರ್ ಅಂದರೆ, ಮತ್ತು ಕನ್ನಡ ಮೀಡಿಂಗ್ಸ್ ಅದು ಆಯಿತಾ, ಡೆಸಿಮಲ್ ಅಂದರೆ, ಮತ್ತು ಫ್ರ್ಯಾಕ್ಷನ್ ಅಂದರೆ, ಆ್ಯಂಗಲ್ಸ್ ಅಂದರೆ, ಮತ್ತು ಪ್ರಾಫಿಟು ಲಾಸು, ಸೆಲ್ಲಿಂಗ್ ಪ್ರೈಸು, ಮತ್ತು ಏನದು ಇನ್ನೊಂದೇನೋ ಬರುತ್ತೆ, ಪ್ರಾಫಿಟು ಲಾಸು, ಕೊಂಡ ಬೆಲೆ ಮಾರಿದ ಬೆಲೆ, ಆ ಥರ ಎಲ್ಲ ಬರುತ್ತೆ. ಸೊ ಅದಕ್ಕೇನು ಮಾಡಿ ನೀವು ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಪ್ರೈಸ್ ಅಂದರೆ ಕೊಂಡ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಿದ ಬೆಲೆ. ಸೊ ಈ ಥರ ಸಣ್ಣ ಪುಟ್ಟ ಕನ್ಫ್ಯೂಷನ್ ಇರುತ್ತೆ ಮಕ್ಕಳಿಗೆ. ಈ ಕನ್ಫ್ಯೂಷನ್ ಅವಾಯ್ಡ್ ಮಾಡಬೇಕು ಅಂತಲೇ ಒಂದು PDF ಪ್ರಿಪೇರ್ ಮಾಡಿದ್ದೀನಿ. ಒಂದು 52 ವರ್ಡ್ ಇದೆ, ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಯಾವುದೇ ಸಮಸ್ಯೆ ಬರಲ್ಲ.